ಸೇಲ್ ಬರ್ತಾ ಇದೆ ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ. ಸೊ ನಾವು ಏನೇನಾದರೂ ತೊಗೊಳಕ್ಕೆ ಪ್ಲ್ಯಾನ್ ಮಾಡ್ತಾ ಇರ್ತೀವಿ, ಮೊಬೈಲ್ ಇರಲಿ ಅಥವಾ ಮನೆಗೇನಾದರೂ ಬೇಕಾಗಿರೋ ಎಲೆಕ್ಟ್ರಾನಿಕ್ಸ್ ಗೂಡ್ಸ್ ಇರಲಿ. ಸೊ ಅಂಥ ಐಟಮ್ ತೊಗೋಬೇಕಾದ್ರೆ ಪ್ರೈಸಸ್ಸು ಕರೆಕ್ಟ್ ಇರುತ್ತೆ ಅನ್ನೋದು ಒಂದು ಸ್ವಲ್ಪ ಡೌಟ್ಫುಲ್. ಯಾಕಂದರೆ ಏನಾಗುತ್ತೆ, ಸೇಲ್ ಅಂತ ಬಂದಾಗ ಪ್ರೈಸಸ್ನ ಜಾಸ್ತಿ ಮಾಡಿ ಡಿಸ್ಕೌಂಟ್ ಅಂತ ತೋರಿಸ್ತಾರೆ. ಸೊ ಆ್ಯಕ್ಚುಯಲ್ ವ್ಯಾಲ್ಯೂ ನಿಮಗೆ ಡಿಸ್ಕೌಂಟ್ ಅಂತ ಸಿಗೋದೇ ಇಲ್ಲ. ಸೊ ತೊಗೊಳಕ್ಕಿಂತ ಮುಂಚೆ ಇದೊಂದು ಆ್ಯಪ್ ಇದೆ, ಬೈ ಹಟ್ಕೆ ಅಂತ. ಓಕೆ, ಇಂಥದ್ದು ಬೇಜಾನ್ ಆ್ಯಪ್ ಇದೆ, ಪ್ರೈಸ್ ಹಿಸ್ಟ್ರಿ ಅಂತಲೂ ಇದೆ, ಅದನ್ನು ಯೂಸ್ ಮಾಡ್ಬೋದು. ಒಂದು ಸರ್ತಿ ಪ್ರೈಸ್ ಹಿಸ್ಟ್ರಿ ಚೆಕ್ ಮಾಡಿ. ಸೊ ಫಾರ್ ಎಕ್ಸಾಂಪಲ್, ನಾನೀಗ ಸದ್ಯಕ್ಕೆ ಒಂದು ಏರ್ ಫ್ರೈಯರ್ ಓವನ್ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೆ ರೀಸೆಂಟಾಗಿ. ಸೊ ಅದ್ರ ಬಗ್ಗೆ ನಾನು ಸರ್ಚ್ ಮಾಡಿದ್ದೆ. ಓಕೆ, ಸೊ ಅದನ್ನೇ ಇಲ್ಲಿ ನಾನು ಚೆಕ್ ಮಾಡ್ತೀನಿ, ಅದ್ರ ಪ್ರೈಸ್ ಹಿಸ್ಟ್ರಿ ಏನಿದೆ ಅಂತ. ನೋಡಿ, ಇಲ್ಲಿ ಸರ್ಚ್ ಮಾಡಿದೆ. ಸೊ ಬೇರೆ ವೆಬ್ಸೈಟ್ಸಲ್ಲಿ ಪ್ರೈಸ್ ತೋರಿಸ್ತಾ ಇದೆ. ಫಾರ್ ಎಕ್ಸಾಂಪಲ್, ಅಮೆಝಾನಲ್ಲಿ ತೊಗೋಬೇಕಂತ ನೋಡ್ತಿದ್ರೆ ಅದು ಪ್ರೈಸಿಂಗ್ ಕೊಡುತ್ತೆ. ಕರೆಂಟ್ ಪ್ರೈಸು ಅದ್ರದ್ದು 8,300 ಇದೆ. ಓಕೆ, ಆದರೆ ನೀವು ಚೆಕ್ ಮಾಡಿದರೆ ಪ್ರೀವಿಯಸ್ ಸೇಲ್ಸಲ್ಲಿ ಇದು 7,000ಕ್ಕೂ ಅವೈಲೇಬಲ್ ಇತ್ತು. ಓಕೆ, ಆ್ಯಂಡ್ ಸೆಕೆಂಡ್ಲಿ ನಿಮ್ಗೊಂದು ಹಿಸ್ಟ್ರಿ ಸಿಗುತ್ತೆ. ಓಕೆ, ಯಾವ ಟೈಮಲ್ಲಿ ಯಾವ ಥರ ಪ್ರೈಸಿಂಗ್ ಇತ್ತು ಅಂತ. ಫಾರ್ ಎಕ್ಸಾಂಪಲ್, ಮ್ಯಾಕ್ಸ್ ಕೊಟ್ಟರೆ ಲಾಸ್ಟ್ ಯಾವಾಗಿಂದ ಅದು ಪ್ರಾಡಕ್ಟ್ ಆ ವೆಬ್ಸೈಟಲ್ಲಿ ಲಿಸ್ಟ್ ಆಗಿದೆಯಲ್ಲ ಆವಾಗಿಂದ ಪ್ರೈಸಿಂಗ್ ಕೊಡುತ್ತೆ. ಸೊ ಅಕಸ್ಮಾತಾಗಿ ಅವರು ಸೇಲ್ಗೋಸ್ಕರ ಪ್ರೈಸ್ ಜಾಸ್ತಿ ಮಾಡಿದರೆ ನಿಮ್ಗಿಲ್ಲಿ ಗೊತ್ತಾಗುತ್ತೆ. ಸೊ ಆ್ಯಂಡ್ ಸೆಕೆಂಡ್ಲಿ ಇಲ್ಲೊಂದು ಡೀಲ್ಸ್ ಹೋಲ್ ಥರ ತೋರಿಸ್ತಾರೆ. ಸೊ ಅಂದರೆ ಇದು ಒಳ್ಳೆ ಡೀಲಾ ಕೆಟ್ಟ ಡೀಲಾ ಅಂತ. ಎನಿಥಿಂಗ್ ಅಬೋವ್ 60% ಈಸ್ ಗುಡ್. ಸೊ ಏನಾದರೂ 60%ಗಿಂತ ಜಾಸ್ತಿ ಇದ್ದರೆ ಕನ್ಸಿಡರ್ ಮಾಡ್ಬೋದು. ಓಕೆ, ಪ್ಲಸ್ ನಿಮ್ಗೆ ಇಲ್ಲೊಂದು ಓವರ್ ದ ಟೈಮ್ ಪ್ರೈಸ್ ಏನಿದೆ, ರೇಂಜ್ ಏನಿದೆ, ಒಂದು ಐಡಿಯಾನೂ ಸಿಗುತ್ತೆ. ಸೊ ಈ ಸೇಲಲ್ಲಿ ಇಸ್ ಇಟ್ ಎ ಗುಡ್ ಡೀಲ್ ಆರ್ ನಾಟ್ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಕನ್ಸಿಡರ್ ಮಾಡಿ ಇದನ್ನು. ಓಕೆ, ಥ್ಯಾಂಕ್ ಯು.